ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ಡೈಲಿ ವ್ಲಾಗ್. ನೋಡ್ಬೋದು ನೀವಿಲ್ಲಿ ಚರಿ ಎವ್ರಿ ಟೈಮ್ ನಾವು ಎಷ್ಟೇ ಸಲ ಹಿಂಗೆ ನೀಟಾಗಿ ಇಟ್ಟಿದ್ರು ಅವ್ನು ಹೀಗೆ ಮಾಡೋದು. ಆ್ಯಂಡ್ ಎಷ್ಟೇ ಎತ್ತಿಟ್ರು ಏನು ಹೇಳಿದ್ರು ಅವ್ನು ಕೇಳಲ್ಲ. ಅವ್ನಿಗೆ ಮನೆ ತುಂಬ ಎಲ್ಲ ಹರಡಿರಬೇಕು ಅಷ್ಟೇ, ಯಾವುದಾದ್ರೂ ಪ್ಲೇಸಲ್ಲಿ ಇಡೋದಕ್ಕೆ ಬಿಡೋದೇ ಇಲ್ಲ ಅವನು. ಆ್ಯಂಡ್ ನಾವು ಅದಕ್ಕೇನೆ ಒಂದು ಸುಮಾರು ಟಾಯ್ಸ್ನ ಎತ್ತಿಟ್ಬಿಟ್ಟಿದ್ದೀವಿ. ಅವನಿಗೆ ಸುಮಾರು ಟಾಯ್ಸ್ ಅಷ್ಟು ಗೊತ್ತಾಗಲ್ಲ ಹೇಗೆ ಆಟ ಆಡೋದು ಅಂತ ಹೇಳಿ. ಆ್ಯಂಡ್ ಇನ್ನೊಂದು ರೀಸನ್, ಹಿಂಗೆ ಮನೆ ತುಂಬ ಹರಡ್ತಾನೆ ಅನ್ನೋದು ಕೂಡ ಹೌದು. ಸೊ ಹಾಗಾಗಿ ಮೋಸ್ಟ್ ಆಫ್ ದ ಟೈಮ್ ನಾನು ವ್ಲಾಗ್ ಮಾಡಿದಾಗೆಲ್ಲ ಮನೆಯಲ್ಲಿ ಎಲ್ಲ ಐಟಮ್ಸ್ ಹರಡಿರುತ್ತೆ. ಆ್ಯಂಡ್ ಈಗ ನಿಮಗೆ ಗೊತ್ತಾಗಿರ್ಬೋದು ರೀಸನ್ ಏನು ಅಂತ. ಮನೇಲಿ ಮಕ್ಕಳಿದ್ರೆ ಹಾಗೆ ಎಲ್ಲ ಮನೆ ತುಂಬ ಎಲ್ಲ ಐಟಮ್ಸ್ ಇರುತ್ತೆ. ಆ್ಯಂಡ್ ಅದರಲ್ಲಿ ಯಾವ್ದು ಬೇಕೋ ಕೊನೆಗೆ ಅದನ್ನ ಎತ್ಕೊಂಡು ಕೂತ್ಕೊಳ್ತಾನೆ. ಆ್ಯಂಡ್ ಇದಾದಮೇಲೆ ನಾನು ಮೆಕ್ಡೊನಾಲ್ಡ್ಸಿಂದ ಬರ್ಗರ್ ಆರ್ಡರ್ ಮಾಡಿದ್ದೆ. ಇವನಿಗೆ ಯಾವ ಪಾರ್ಸೆಲ್ ಕೂಡ ಮನೆಗೆ ಬಂದರೆ ಅವನೇ ಫಸ್ಟ್ ನೋಡಬೇಕು, ಅವ್ನ ರಿಯಾಕ್ಷನ್ ನೋಡಿ. ಓಪನ್ ಮಾಡ್ತೀನಿ ನೋಡು. ನಿಂಗೆ ಬೇಕಾ? ಹಾಂ ಕೊಡು. ಏನಿದು ಅಂತ ನಿಂಗೆ? ಹಾಂ, ಇದರಲ್ಲಿ ಏನಿದೆ ಅಂತ ಗೊತ್ತು ನಿನ್ಗೆ? ಹೇಳು ಏನಿದೆ ಇದರಲ್ಲಿ? ಹಾಂ, ಏನಿದೆ? ಫ್ರೆಂಚ್ ಫ್ರೈಸ್. ಯು ವಾಂಟ್ ಫ್ರೆಂಚ್ ಫ್ರೈಸ್? ಓಪನ್ ಮಾಡಬೇಕಾ? ಇಟ್ಸ್ ಎ ಫ್ರೆಂಚ್ ಫ್ರೈಸ್. ಒಂದು ತಗೋ ತಿನ್ನು. ತಿನ್ನಮ್ಮ. ಯಮ್ಮಿ ಯಮ್ಮಿ. ತಿನ್ನು. ಇದು ಚಿಕನ್ ನಗೆಟ್ಸ್. ಇಲ್ಲ, ಚಿಕನ್ ವಿಂಗ್ಸ್ ಇದೆ. ಚಿಕನ್ ವಿಂಗ್ಸ್ ಇದೆ. ಚಿಕನ್ ನಗೆಟ್ಸ್. ಇದಕ್ಕೆ ಸಾಸ್ ಬೇಕು. have ಚಿಕ್ ಚಿಕನ್ ವಿಂಗ್ಸ್. ಬರ್ಗರ್ ಇದು ಒಂದು ಚಿಕನ್ ಸಪ್ರೇಟ್ ಬರ್ಗರ್. ಆ್ಯಂಡ್ ಇದೇನೋ ಹೊಸದಿದು. ಇದು ಚಿಕನ್ ಬರ್ಗರ್, ಮೆಕ್ ಸ್ಪೈಸಿ ಚಿಕನ್ ಬರ್ಗರ್. ಇಷ್ಟೇ ತರಿಸಿದ್ದು. ಸೊ ಈಗ ತಿನ್ನೋಣ. ಫುಲ್ ತಿನ್ನೋನ್ ಥರ ಮಾಡ್ತಾನೆ, ಬಟ್ ಕೊಟ್ಟರೆ ಅದನ್ನು ಆಟ ಆಡ್ಕೊಂಡು ಕೂತ್ಕೊಳ್ತಾನೆ. ಆ್ಯಂಡ್ ನೋಡಿ ಇವ್ನ ತೀಟೆ ಕೆಲಸಗಳನ್ನ ಒಂದಲ್ಲ ಒಂದೇನೋ ಮಾಡ್ತಾ ಇರ್ತಾನೆ. ಇದು 2 days ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೀಟ್ ಚರೀಸ್ ನ್ಯೂ ಫ್ರೆಂಡ್ ನಿಯಾ. ನಮ್ಮನೆ ಹತ್ರನೇ ಇರೋದು. ಅವ್ರ ಅಮ್ಮ ಕೂಡ ಯೂಟ್ಯೂಬರ್. ಸೊ ಹಾಗೆ ಮಾತಾಡ್ತಾ ಅವ್ರ ಮನೆಗೆ ಹೋದ್ವಲ್ಲ, ಸೊ ಹಾಗಾಗಿ ಅವನು ಆಟ ಆಡ್ಕೊಂಡು ಕೂತಿದ್ದ. ಅವನಿಗೆಲ್ಲ ಹೊಸ ಟಾಯ್ಸ್ ಅಲ್ಲ, ಸೊ ಇಂಟ್ರೆಸ್ಟ್ ಜಾಸ್ತಿ. ಸೊ ಹಾಗಾಗಿ ಆಟ ಆಡ್ಕೊಂಡು ಕೂತಿದ್ದಾನೆ. ಆ್ಯಂಡ್ ಇದಾದಮೇಲೆ ನಾನು ಒಂದು ರೆಸಿಪಿ ವಿಡಿಯೋ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋದು ಮಿಕ್ಸ್ ವೆಜ್ ಚೀಸ್ ಸ್ಯಾಂಡ್ವಿಚ್. ಆ್ಯಂಡ್ ಇದು ನನ್ನ ಓನ್ ರೆಸಿಪಿ. ನಾನಿಲ್ಲಿ ಮೊದಲಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಕಾದ ಮೇಲೆ ನಂತರ ಸ್ವಲ್ಪ ಜೀರಿಗೆ, ಒಂದು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಚಾಪ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಾನು ಇದನ್ನು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನಾನು ಇಲ್ಲಿ ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೆ.
ಇದನ್ನ 3 ವಿಷಲ್ ತಗೊಂಡಿದ್ದೀನಿ. ಅರಿಶಿನ ಉಪ್ಪು ಹಾಕಿ 3 ವಿಷಲ್ ತಗೊಂಡಿರೋದು. ಇದ್ರ ಜೊತೆಗೆ 1 ಕ್ಯಾರೆಟ್ ಕೂಡ ಹಾಕೊಂಡು ಬೇಯಿಸ್ಕೊಂಡಿದ್ದೀನಿ. ಹಾಗೆ ಹಾಕಿದ್ರೆ ಫ್ರೈ ಅಲ್ಲಿ ಕ್ಯಾರೆಟ್ ಬೇಯೋದಿಲ್ಲ, ಸೊ ಹಾಗಾಗಿ ಆಲೂಗಡ್ಡೆ ಜೊತೆನೆ ಬೇಯಿಸ್ಕೊಂಡಿದ್ದೀನಿ. ಅಂಡ್ ಆಲೂಗಡ್ಡೆನ ಈಗ ನಾನಿಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೋಬೇಕು. ಅಂಡ್ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಬಂದ್ರೆ ನಿಮ್ಗೆ ಸ್ಯಾಂಡ್ವಿಚ್ ಅಲ್ಲಿ ನೀಟಾಗಿ ಲೇಯರ್ ಆಗಲ್ಲ, ಹಂಗಾಗಿ. ಅಂಡ್ ಇದನ್ನ ಈಗ ಸೇರಿಸ್ಕೊಂಡು ನಾನಿಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ಇದ್ರ ಜೊತೆಗೆ ನಾನು ಮುಂಚೆನೆ ಬೇಯಿಸ್ಕೊಂಡಿದ್ದಂತ ಕ್ಯಾರೆಟ್ ನ ಕೂಡ ಹೀಗೆ ಚಾಪ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದೇನು ಸ್ಮ್ಯಾಶ್ ಆಗ್ಬಿಡುತ್ತೆ, ಸೊ ಹಾಗಾಗಿ ಚಾಪ್ ಮಾಡಿನೇ ಹಾಕೊಂಡಿದ್ದೀನಿ. ಅಂಡ್ ಇದಕ್ಕೆ ಈಗ ನಾನು ಇಲ್ಲಿ ಉಪ್ಪು ಮತ್ತೆ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ, ಬಿಕಾಸ್ ನಾನು ನೆಕ್ಸ್ಟ್ ತೋರಿಸುವಂತ ಎಲ್ಲ ಸ್ಟೆಪ್ಸ್ ಅಲ್ಲೂ ಉಪ್ಪಿರುತ್ತೆ. ಸೊ ಹಾಗಾಗಿ ನೀವು ಪ್ರತಿ ಸ್ಟೆಪ್ ನಲ್ಲೂ ಸ್ವಲ್ಪ ಸ್ವಲ್ಪನೇ ಆಡ್ ಮಾಡ್ಕೊಳ್ಳಿ, ಆರೆಲ್ಸ್ ಕೊನೆಯಲ್ಲಿ ಎಲ್ಲ ಒಂದ್ ಲೇಯರ್ ಆದ್ಮೇಲೆ ತಿನ್ನೋವಾಗ ಜಾಸ್ತಿ ಉಪ್ಪು ಅನ್ಸ್ಬಿಡತ್ತೆ. ಹಾಗಾಗಿ ಇದೆಲ್ಲ ಹಾಕೊಂಡ್ಮೇಲೆ ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ. ಜಾಸ್ತಿ ಏನ್ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಮುಂಚೆನೆ ಎಲ್ಲ ಬೆಂದಿರೋದ್ರಿಂದ ಜಸ್ಟ್ ಒಂದ್ ಬೈಂಡಿಂಗ್ ಆಗೋದಕ್ಕೆ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇರೋದು. ನೋಡಿ, ಇಷ್ಟ ಆಗಿದ್ರೆ ಸಾಕು. ಇದನ್ನ ನಾನೀಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದಾದ್ಮೇಲೆ ಇನ್ನೊಂದು ಲೇಯರ್ಗೆ ಬೇಕಾಗಿರುವಂತ ಮಸಾಲೆನ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಮುಂಚೆನೆ ಚಾಪರ್ ಅಲ್ಲಿ 1 ಈರುಳ್ಳಿ ಹಾಗೆ 1 ಕ್ಯಾಪ್ಸಿಕಮ್ ಅಂದ್ರೆ ಚಿಕ್ಕದು ಎರಡನ್ನು ಹಾಕೊಂಡು ನೀಟಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಹೀಗೆ ಫೈನ್ ಆಗಿ ಚಾಪ್ ಆಗಿರ್ಬೇಕು. ಸೊ ಅದಕ್ಕೆ ನಾನು ಇವಾಗ ಇಲ್ಲಿ ಸ್ವಲ್ಪನೇ ಆರಿಗ್ಯಾನೋ ಹಾಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬಟ್ ಇದು ತುಂಬಾನೇ ಟೇಸ್ಟ್ ಚೆನ್ನಾಗಿ ಅನ್ಸುತ್ತೆ, ಸೊ ಹಾಗಾಗಿ ಹಾಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಸಾಲ್ಟ್ ಕೂಡ ಇರುತ್ತೆ, ಸೊ ಹಾಗಾಗಿ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಸಾಲ್ಟ್ ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ. ಅಂಡ್ ಇದಕ್ಕೆ ನಾನು ಇವಾಗ 1 ಸ್ಪೂನ್ ಅಷ್ಟು ಸೆಜ್ವಾನ್ ಚಟ್ನಿ ಹಾಕೊಳ್ತಾ ಇದ್ದೀನಿ. ಸಾಸ್ ಅಥವಾ ಚಟ್ನಿ ಎನಿಥಿಂಗ್ ಎಲ್ಲ ಒಂದೇ ಫ್ಲೇವರ್ ಇರುತ್ತೆ, ಸೊ ಹಾಗಾಗಿ ಅದು 1 ಸ್ಪೂನ್. ಅದ್ರ ಜೊತೆಗೆ 1 ಸ್ಪೂನ್ ಅಷ್ಟು ಟೊಮ್ಯಾಟೊ ಕೆಚಪ್. ಸೊ ಇದು ಸ್ವೀಟ್ ಅಂಡ್ ಸ್ಪೈಸಿ ಯಾವ್ದಾದ್ರು ಆಡ್ ಮಾಡ್ಕೊಳ್ಬಹುದು, ಎನಿಥಿಂಗ್ ಇಸ್ ಫೈನ್. ಸೊ ಇದು 1 ಸ್ಪೂನ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು 1 ಲೇಯರ್ ಬರುತ್ತೆ. ಅಂಡ್ ಈ ಮಸಾಲ ಕೂಡ ಚೆನ್ನಾಗಿ ಅನ್ಸುತ್ತೆ ನಿಮ್ಗೆ ಸ್ಯಾಂಡ್ವಿಚ್ ಅಲ್ಲಿ. ಇದಕ್ಕೆ ನೀವು ಸ್ಯಾಂಡ್ವಿಚ್ ಸ್ಪ್ರೆಡ್ ಅಥವಾ ಮಯೋನೈಸ್ ಏನಿದ್ರು ಕೂಡ ಅದನ್ನು ಕೂಡ ಆಡ್ ಮಾಡ್ಕೊಳ್ಬಹುದು, ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಮಯೋ ಇರಲಿಲ್ಲ, ಸೊ ಹಾಗಾಗಿ ಇಲ್ಲಿ ಆಡ್ ಮಾಡ್ಕೊಂಡಿಲ್ಲ. ಅಂಡ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ಯಾಂಡ್ವಿಚ್ ಮಾಡುವಾಗಲೇ ಈ ಮಿಕ್ಸ್ ನ ಮಾಡ್ಕೊಳ್ಳಿ, ಬಿಕಾಸ್ ಈರುಳ್ಳಿ ಚಾಪ್ ಮಾಡಿರೋದ್ರಿಂದ ಅದು ನೀರ್ ಬಿಟ್ಕೊಂಡಂಗೆ ಅನ್ಸುತ್ತೆ ಸಾಸ್ ಎಲ್ಲ ಹಾಕಿರೋದಕ್ಕೆ. ಸೊ ಹಾಗಾಗಿ ಮಾಡುವಾಗ ಇದನ್ನ ಮಿಕ್ಸ್ ಮಾಡಿ ಇಡಿ. ಅಂಡ್ ಇದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಸ್ ಎಲ್ಲ ಹಾಕಿರೋದ್ರಿಂದ. ನೀವು ಸ್ಪೈಸ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಸಾಸ್ ಕೂಡ ಆಡ್ ಮಾಡ್ಕೊಳ್ಬಹುದು. ಅಂಡ್ ನಾನು ಇನ್ನೊಂದ್ ಕಡೆ ಇಲ್ಲಿ ಪನ್ನೀರ್ನ ಬಿಸಿನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ಹೀಗೆ ನೆನೆಸಿಡೋದ್ರಿಂದ ಪನ್ನೀರ್ ತುಂಬಾನೇ ಸಾಫ್ಟ್ ಆಗುತ್ತೆ. ನಾನು ಇದೆಲ್ಲ ಮಾಡೋದಕ್ಕೂ 10 ಮಿನಿಟ್ಸ್ ಮುಂಚೆ ನೆನೆಸಿಟ್ಟಿದ್ದೆ. ಅಂಡ್ ಈಗ ಅದನ್ನ ಸ್ವಲ್ಪ ತವಾಲಿ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡು ಪನ್ನೀರ್ನ ಈ ತರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಈಗ ನೀಟಾಗಿ ಲೇಯರ್ ಮಾಡ್ಕೊಳ್ತಾ ಇದ್ದೀನಿ. ಅಂಡ್ ಇದಕ್ಕೆ ಮೇಲೆ ಹಾಗೇನೆ ಸ್ವಲ್ಪ ಗರಂ ಮಸಾಲೆ ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡು 2 ಕಡೆ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇನೆ. ಜಾಸ್ತಿ ಫ್ರೈ ಮಾಡಕ್ ಹೋಗ್ಬೇಡಿ, 2 ಸೈಡ್ ಸೇರಿ 5 ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು, ಆರೆಲ್ಸ್ ರಬ್ಬರಿ ಅನ್ಸ್ಬಿಡತ್ತೆ ನಿಮ್ಗೆ. ಬಟ್ ನೀವ್ ಈ ತರ ನೆನ್ಸ್ಬಿಟ್ಟು ಆಮೇಲೆ ಮಾಡೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ನಂಗೂ ಮುಂಚೆ ಅದು ಟ್ರಿಕ್ಸ್ ಗೊತ್ತಿರ್ಲಿಲ್ಲ, ಸೊ ಹಂಗೆ ಹಾಕ್ತಿದ್ದೆ. ಅವಾಗ ನನ್ಗೆ ಅದು ಅಷ್ಟೊಂದು ಇಷ್ಟನೇ ಆಗ್ತಿರ್ಲಿಲ್ಲ. ಸೊ ಈ ಥರ ಬಿಸಿನೀರಲ್ಲಿ ನೆನೆಸಿಟ್ಬಿಟ್ಟು ನಾನು ಏನಂದರೆ ಫ್ರಿಡ್ಜಲ್ಲಿ ಇಡ್ತೀವಲ್ವ, ಸೊ ಹಾಗಾಗಿ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಬಿಸಿನೀರಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ದು. ಸೊ ಈ ಟ್ರಿಕ್ ವರ್ಕ್ ಆಯಿತು. ಸೊ ನೀವು ಕೂಡ ಟ್ರೈ ಮಾಡಿ. ನೋಡ್ಬೋದು ನೀವಿಲ್ಲಿ ನಾನು 2 ಕಡೆನೂ ಚೆನ್ನಾಗಿ ಟೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ತಿನ್ನಾಗಿ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಇಲ್ಲ ಅಂದ್ರೆ ಏನು ಮಸಾಲೆ ಹಿಡಿಯಲ್ಲ, ಸೊ ಹಾಗಾಗಿ ಅದು ತಿನ್ನೋದಕ್ಕೆ ಚೆನ್ನಾಗಿ ಅನ್ಸಲ್ಲ. ಹಾಗಾಗಿ ನೀಟಾಗಿ ಸ್ಲೈಸ್ ಮಾಡ್ಕೊಳ್ಳಿ. 2 ಕಡೆಗೂ ನಾನಿಲ್ಲಿ ಉಪ್ಪು ಮತ್ತೆ ಗರಂ ಮಸಾಲಾನ ಸೇರಿಸ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ತುಂಬಾ ಪ್ಲೇನ್ ಅನ್ಸ್ಬಿಡತ್ತೆ ಇದು ತಿನ್ನೋವಾಗ. ಅಂಡ್ ನೋಡ್ಬೋದು ಇಷ್ಟ ಆಗಿದ್ರೆ ಸಾಕು. ಸೊ ನಾನೀಗ ಇದನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ತುಂಬಾ ತಿನ್ನಾಯ್ತು ಅಂದ್ರೆ ನೀವು ಬೇಕಾದ್ರೆ ನಿಮಗೆ ಹೇಗೆ ಬೇಕೋ ಹಾಗೆ ಆಲ್ಟರ್ ಮಾಡ್ಕೊಂಡು ಚಾಪ್ ಮಾಡ್ಕೊಳ್ಳಿ. ಅಂಡ್ ಇದಾದ್ಮೇಲೆ ನಾನು ಇವಾಗ ಇಲ್ಲಿ ಲೇಯರ್ ಮಾಡ್ಕೊಳ್ತಾ ಇದ್ದೀನಿ. ಬ್ರೆಡ್ 2 ಕಡೆ ಅಷ್ಟೇ ನಾನು ತೆಗ್ದಿರೋದು, ಇನ್ನು 2 ಕಡೆ ನಾನು ಹಾಗೆ ಬಿಟ್ಟಿದ್ದೀನಿ. ನಾವು ಲೇಯರ್ ಮಾಡಿದ್ಮೇಲೆ ಅದು ಫುಲ್ ಸಾಫ್ಟ್ ಆಗ್ಬಿಡುತ್ತಲ್ಲ, ಸೊ ನಾವು ಬೇಯಿಸೋದಿಕ್ಕೆ ಅದು ಸರಿಯಾಗಿ ಕೂರೋದಿಲ್ಲ, ಆರೆಲ್ಸ್ ಬ್ರೇಕ್ ಆಗುತ್ತೆ. ಸೊ ಹಾಗಾಗಿ ನಾನು 2 ಸೈಡ್ ಮಾತ್ರ ತಕೊಂಡಿದ್ದೀನಿ. ಅಂಡ್ ಇದಾದ್ಮೇಲೆ ನಾನು ಫಸ್ಟ್ ಲೇಯರ್ಗೆ ನಾನು ಮುಂಚೆನೆ ಮಾಡ್ಕೊಂಡಿದ್ನಲ್ಲ ಆಲೂದು, ಸೊ ಆ ಸ್ಟಫ್ ನ ನಾನು ಇಲ್ಲಿ ಲೇಯರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನಿಮಗೆ
ನಿಮಗೆ ತಿಕ್ ಹೇಗೆ ಬೇಕು ಅಷ್ಟು ನೀವು ಲೇಯರ್ ಮಾಡ್ಕೊಳ್ಬೋದು. ಆರ್ಎಲ್ಸ್ ನೀವು ಪ್ಯಾಟಿ ತರ ಕೂಡ ಮಾಡ್ಕೊಂಡು ಇದನ್ನ ಲೇಯರ್ ಮಾಡ್ಕೊಳ್ಬೋದು. ಸಂಜೆ ಟೈಮ್ ಸ್ನಾಕ್ಸಿಗೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮಕ್ಳಿಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಟ್ರೈ ಮಾಡಿ. ಒನ್ಸ್ ಇನ್ ಅ ವೈಲ್ ಇಟ್ಸ್ ಓಕೆ ಟು ಹ್ಯಾವ್, ಬಿಕಾಸ್ ನೀವು ಇದನ್ನೆಲ್ಲ ಎವ್ರಿ ಡೇ ತಿನ್ನೋದಕ್ಕೆ ಆಗೋದಿಲ್ಲ. ಸೊ ಯಾವತ್ತೋ ಒಂದಿನ ತಿನ್ನೋದಕ್ಕೆ ಜಂಕ್ ಇಸ್ ಓಕೆ. ನಾನು ಆತರ ಎಲ್ಲ ತುಂಬಾ ಸ್ಟ್ರಿಕ್ಟ್ ಮಾಡಲ್ಲ ಚರಿಗೆ. ನೀವು ಆಮೇಲೆ ನಾನು ಆಡ್ ಮಾಡ್ತೀನಿ ಚರಿದು ಕ್ಲಿಪ್ಪಿಂಗ್ ಕೂಡ, ನೀವು ನೋಡಿ ಅವನ್ ರಿಯಾಕ್ಷನ್ ಕೂಡ. ಅವನು ಫಸ್ಟ್ ಟೈಮ್ ತಿಂತಾ ಇರೋದು, ಬಟ್ ಅವನಿಗೂ ಇಷ್ಟ ಆಯ್ತು. ಇದಾದ್ಮೇಲೆ ಇನ್ನೊಂದು ಲೇಯರಿಂಗ್ಗೆ ನಾನು ಆನಿಯನ್ ಮತ್ತೆ ಕ್ಯಾಪ್ಸಿಕಮ್ ಮಿಕ್ಸ್ಚರ್ ಮಾಡಿದ್ನಲ್ಲ, ಸೊ ಅದನ್ನ ಒಂದ್ ಲೇಯರ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ನಾನಿಲ್ಲಿ ಪನ್ನೀರ್ದು ಸ್ಲೈಸ್ ನ ಪೀಸ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಸ್ಲೈಸ್ ಚೀಸ್ನ ಹಾಕೊಳ್ತಾ ಇದ್ದೀನಿ. 1 or 2 ನಿಮ್ಮ ಆಪ್ಷನ್ ಚೀಸ್ದು, ಆರ್ ನೀವು ಗ್ರೇಟೆಡ್ ಚೀಸ್ ಕೂಡ ಹಾಕೊಳ್ಬೋದು. ಅದು ಕೂಡ ಚೆನ್ನಾಗಿ ಅನ್ಸುತ್ತೆ. ನನಗದು ಸಿಕ್ಕಿಲ್ಲ, ಸೊ ಹಾಗಾಗಿ ನಾನಿಲ್ಲಿ ಚೀಸ್ ಸ್ಲೈಸ್ನ ಹಾಕೊಳ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು. ಮಯೋನೀಸ್ ಕೂಡ ಆಡ್ ಮಾಡ್ಕೊಳ್ಳಿ, ಅದು ಕೂಡ ಚೆನ್ನಾಗಿ ಅನ್ಸುತ್ತೆ. ನಾನು ಅದೊಂದು ಮಿಸ್ಸಿಂಗ್ ಅಂತ ಅನ್ನಿಸ್ತಿತ್ತು ಮಾಡುವಾಗ. ಇದಾದ್ಮೇಲೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ಇದನ್ನ ಚೆನ್ನಾಗಿ ಟೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಡೆನೂ. ನೀವು ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಸೊ ದಟ್ ನನಗೆ ಗೊತ್ತಾಗುತ್ತೆ ನಿಮಗೆ ಈ ಕಂಟೆಂಟ್ ಇಷ್ಟ ಆಗ್ತಿದೆ ಅಂತ. ಹಾಗೇನೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಅದು ತುಂಬಾನೇ ಎಂಕರೇಜಿಂಗ್ ಅನ್ಸುತ್ತೆ ವ್ಲಾಗ್ಸ್ ಮಾಡೋದಕ್ಕೆ. ನಿಮ್ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬಾನೇ ಇಂಪಾರ್ಟೆಂಟ್. ಎವ್ರಿ ಡೇ ನಾನು ಕೌಂಟ್ ಮಾಡ್ತೀನಿ ಎಷ್ಟಾಯ್ತು ಅಂತ. ಸೊ ನೀವು ಥಿಂಕ್ ಮಾಡ್ಬೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ನೋಡ್ಬೋದು ನೀವು ಇಲ್ಲಿ ಇಷ್ಟು ಯಮ್ಮಿ ಆಗಿ ರೆಡಿ ಆಗಿದೆ ನಮ್ಮ ಸ್ಯಾಂಡ್ವಿಚ್. ಅಂಡ್ ಈಗ ನಾನು ಎಲ್ಲರದು ರಿವ್ಯೂ ಹಾಕ್ತೀನಿ ನೋಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿದ್ರು. ಹೇಗಿದೆ? ಸೂಪರ್. ಆಯ್ತಾ? ಸರಿ ಸರಿ. ಯಮ್ಮಿ 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 ಯಮ್ಮಿ. ನಾನೇ ಹೇಳ್ಕೋಬೇಕು ಅಷ್ಟೇ. ನಿಜ ಚೆನ್ನಾಗಿಲ್ಲ. ಸರಿ. ಅಂಡ್ ಇದಾದ್ಮೇಲೆ ನೋಡಿ ಇಲ್ಲಿ ಚರಿನ ಟಿವಿನೂ ನೋಡ್ಬೇಕು, ಆ ಕಡೆ ನಿದ್ದೆನೂ ಬರ್ತಾ ಇದೆ, ಆದ್ರೂ ಟಿವಿ ಮೇಲೆ ಇಂಟ್ರೆಸ್ಟ್. ಸೊ ಹಂಗಾಗಿ ಇದೊಂದು ಕ್ಲಿಪ್ಪಿಂಗ್ ಆಡ್ ಮಾಡಿದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಅಂದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್.